4 years ಎಫರ್ಟ್ ಅಂತ ಹೆಂಗೆ ಸಾಧ್ಯ ಇದು ಅಂತಂದ್ರು. ಎಲ್ಲ ಅವ್ರ ಆಶೀರ್ವಾದ ಮೇಡಮ್ ಒಂದೇ. ನಾನು ಯಾವತ್ತೂ ಅಭಾರಿಯಾಗಿರ್ತೀನಿ ಅಂತೇಳಿ ಪಾಪ ಕೈ ಮುಗಿದ್ರು. ಮೇಡಮ್ ಇದು ನನ್ನ ಯೋಗ್ಯತೆ ಮೀರಿದ್ದು ಅಂತಂದೆ. ಇಲ್ಲ ಇಲ್ಲ ನಿಮ್ ತಪ್ಪು, ನೀವು ತಿಳ್ಕೊಂಡಿರೋದು 4 ವರ್ಷ ಅದೇ ಎನರ್ಜಿ, ಪೇಷನ್ಸ್, ತಾಳ್ಮೆ ಎಲ್ಲಕ್ಕಿಂತ ಆ ಪ್ರೀತಿ ಇಟ್ಕೊಂಡು ಬರೋದಿದೆಯಲ್ಲ ಅದೆಲ್ಲರಿಗೂ ಆಗಲ್ಲ. ಅದು ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಋಣಿಯಾಗಿದ್ದೀನಿ ಅಂದ್ರು. ನನ್ನ ಫ್ಯಾಮಿಲಿ ಜೊತೆ ತುಂಬಾ ಮಾತಾಡಿದ್ರು, ಮತ್ತೆ ನನ್ನ ಪಾಪು ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರು. ಅವರೇ ಕರ್ಕೊಂಡು ಮುದ್ದ ತಕ್ಷಣ ಬಂದ್ಬಿಟ್ಟು ಹೇ ದೇವರಾಜ್ ಅಂದ್ರು. ಅವ್ರ ಹೆಂಗಿತ್ತು ಅಂದ್ರೆ ನನ್ನನ್ನು ಹಿಂಗ್ ಮಾತಾಡಿಸ್ತವ್ರಲ್ಲ ಹಿಂಗೆ, ಹೇ ದೇವರಾಜ್ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಮೇಡಮ್ ಅಂದ್ರೆ ಬಹಳ ಖುಷಿ ಆಯ್ತು ನಿಮ್ಮನ್ನ ನೋಡಿ ಅಂದೆ. ಅದಕ್ಕಿಂತ ಹೆಚ್ಚಿನ ಖುಷಿ ನನಗಾಗಿದೆ. ಯಾಕೆ ಮೇಡಮ್ ಅಂದೆ, ನಿನ್ನ 4 ದಿನ ನಿಮ್ಮನ್ನ ಹುಡುಕ್ತಾ ಇದ್ದೀನಿ ನಾನು. ಯಾಕಂದ್ರೆ ಇದೆಲ್ಲ ಸ್ವಲ್ಪ ನ್ಯೂಸ್ ಆಯ್ತಲ್ಲ, ಅವ್ರ ಮಾಹಿತಿ ಹೋಗಿದೆ, ಬಟ್ ಅದು ನಾನೇ ಅಂತ ಗೊತ್ತಿಲ್ಲ. ನಮ್ದು ಕೆಲವು ಫೋಟೋಸ್ ಎಲ್ಲ ಇತ್ತೀಚೆಗೆ ಮಧು ಬಂಗಾರಪ್ಪ ಸರ್ ಹತ್ರ ಹೊಸ್ಕೊಂಡಿದ್ದ ಫೋಟೋಸ್ ಎಲ್ಲ ಮಾಹಿತಿ ಸಿಕ್ಕಿದೆ, ಮತ್ತೆ ನ್ಯೂಸ್ ಅಲ್ಲೆಲ್ಲ ಬಂದಿತ್ತಲ್ಲ, ಅದೆಲ್ಲ ಅವ್ರಿಗೆ ಮಾಹಿತಿ ಸಿಕ್ಕಿ, ಬಟ್ ಪರ್ಸನಲ್ ಡೀಟೇಲ್ಸ್ ಏನು ಸಿಕ್ಕಿಲ್ಲ. ಸೊ ಆಮೇಲೆ ನಾನು 4 ದಿನ ನಿಮ್ಮನ್ನ ಹುಡುಕ್ತಾ ಇದ್ದೀವಿ, ಸರ್ಚಿಂಗ್ ಅಲ್ಲಿ ಇದೀವಿ, ನಿಮ್ಮನ್ನ ನೋಡಿ ಬಹಳ ಖುಷಿ ಆಯ್ತು. ಒಂಥರ ಗ್ರೇಟ್ ಅಚೀವ್, ಇದು ನಮ್ಮ ಫ್ಯಾಮಿಲಿಗೆ ಒಂಥರ ಹೆಮ್ಮೆ ವಿಚಾರ. ಹೇಗಿದೆಲ್ಲ 4 years ಎಫರ್ಟ್ ಅಂತ ಹೆಂಗೆ ಸಾಧ್ಯ ಇದು ಅಂತಂದ್ರು. ಎಲ್ಲ ಅವ್ರ ಆಶೀರ್ವಾದ ಮೇಡಮ್ ಒಂದೇ. ಸೊ ಏನೇ ಇರ್ಲಿ ಸಂತೋಷ, ಬಟ್ 4 ವರ್ಷ ನಿಮ್ಮ ಶ್ರಮ ಇದೆಯಲ್ಲ ನಾನು ಯಾವತ್ತೂ ಅಭಾರಿಯಾಗಿರ್ತೀನಿ ಅಂತೇಳಿ ಪಾಪ ಕೈ ಮುಗಿದ್ರು. ಅದಕ್ಕೆ ಇದೆಲ್ಲ ನಮ್ ದೊಡ್ಡದು ಮೇಡಮ್, ನಿಮ್ದು ಇದೆಲ್ಲ ಅಷ್ಟೇ ಸಾಕು. ಅದೊಂದು ಅಭಿಮಾನ, ಪ್ರೀತಿ, ಒಂದು ಹೋರಾಟ ಮಾಡಿದೆ, ಬಟ್ ಅದು ಯಶಸ್ವಿ ಆಗ್ಬೇಕು ಅನ್ನೋದು ನನ್ನ ಉದ್ದೇಶ. ಅದರಿಂದ ಮಕ್ಕಳಿಗೂ ಒಂದು ಸ್ಫೂರ್ತಿ ಅನ್ನೋದು ನನ್ನ ಉದ್ದೇಶ. ಅದ್ರ ಜೊತೆಗೆ ಈ ಹೃದಯಘಾತ ಸಂಬಂಧಪಟ್ಟಂಗೆ ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ನನ್ನ ಆಸೆ ಇತ್ತು. ಸೊ ಅದು ಇನ್ ಮೂಲಕ ಅಪ್ಪವ್ರ ಮೂಲಕ ಅದು ಈಡೇರ್ತು. ಅದೊಂದು ಆತ್ಮತೃಪ್ತಿ ನನಗಿದೆ ಅಂತಂದೆ. ಅವಾಗೆಲ್ಲ ಕೇಳಿದ್ರು ಹೆಂಗೆ ಏನು ಅಂತ. ಸೊ ಈಗ ನಾವು ಡೇವನಿಂದ ಏನೇನು ಇಷ್ಟು ಹೋರಾಟ ಮಾಡಿದ್ವಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೆ, ಬಹಳ ಖುಷಿ ಪಟ್ರು. ಎಲ್ಲ ಕೇಳಿದ್ಮೇಲೆ ಅವ್ರಿಗೊಂದು ಫೈನಲ್ ಒಂದು ನಿರ್ಧಾರ ಮಾಡಿದ್ರು ಆ ಸ್ಪಾಟ್ ಅಲ್ಲೇ. ಏನಂತ ಅವ್ರದ್ದು ಅಪ್ಪವ್ರ ಬಗ್ಗೆ ಅವ್ರ ಪರ್ಸನಲ್ ಆಗಿ ಒಂದು ಜೀವನ ಚರಿತ್ರೆ ಬರೀತಿದ್ದಾರೆ. ಅಶ್ವಿನಿ ಮೇಡಮ್ ಅವರು ಅವ್ರ ಪರ್ಸನಲ್ ಬರೀತಿದ್ರೆ, ನಾವು ನೀವು ಬುಕ್ಸ್ ಬರೆಯೋದು ಅಷ್ಟೇ, ಅದು ಸಾಮಾನ್ಯ, ಅದು ಜನರಲ್ ಅದು. ಅಶ್ವಿನಿ ಮೇಡಮ್ ಅವರೇ ಅಪ್ಪು ಅವ್ರ ಬಗ್ಗೆ ಒಂದು ಪುಸ್ತಕ ಬರೀತಾ ಇದ್ದಾರೆ. ಅದ್ರಲ್ಲಿ ಅವರ ಪ್ರತಿ ಜೀವನ ಚರಿತ್ರೆ, ಏಳು ಬೀಳುಗಳು, ನೋವು, ನಲಿವು ಎಲ್ಲ ಇದೆ ಅದರಲ್ಲಿ. ಬಹುಶಃ ಆ ಬುಕ್ ಬಿಡುಗಡೆ ಆದ್ರೆ ಬಹಳ ಸುದ್ದಿ ಆಗುತ್ತೆ ಬಿಡಿ. ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಮಾಡ್ಬೇಕು ಅಂತ ಅವ್ರ ಆಲೋಚನೆ ಇಟ್ಕೊಂಡು ಎಲ್ಲ ರೆಡಿ ಆಗ್ತಾ ಇದೆ. ಅವ್ರ ಅಕಾಡೆಮಿಕರು ಕರೆದ್ಬಿಟ್ಟು ಇವ್ರನ್ನ ನಮ್ಮ ಪುಸ್ತಕದಲ್ಲಿ ಅಳವಡಿಸ್ಬೇಕು ನೀವು. ಗ್ರೇಟ್ ಸರ್ ನೀವು. ಅಲ್ಲ ಸರ್, ಅಶ್ವಿನಿ ಮೇಡಮ್ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ನಿಮ್ಮ ಹೆಸರು ಕೂಡ ನಾನಂದೆ ಮೇಡಮ್ ಇದು ನನ್ನ ಯೋಗ್ಯತೆ ಮೀರಿದ್ದು ಅಂತಂದೆ. ಇಲ್ಲ ಇಲ್ಲ ನಿಮ್ ತಪ್ಪು, ನೀವು ತಿಳ್ಕೊಂಡಿರೋದು ನಾವು ಮಾಡ್ಬೇಕಾದ ಕರ್ತವ್ಯ ನಾವು ಮಾಡ್ತಾ ಇದೀವಿ ಅಂತ. ಬಹಳ ಖುಷಿ ಆಯ್ತು ನನಗೆ. ಅವ್ರ ಪುಸ್ತಕದಲ್ಲಿ ನನ್ನನ್ನ, ಅದು ವರ್ಲ್ಡ್ ರಿಲೀಸ್ ಆಗುತ್ತೆ ಪುಸ್ತಕ, ಅವರೆಲ್ಲ ಕರೆದು ಸ್ಪಾಟ್ ಅಲ್ಲಿ ನನಗೆ ಕೊಟ್ಟರು. ಇದು ನಾನು ನಿಮ್ಗೆ ಕೊಡ್ತಿರ್ತಕ್ಕಂಥ ಗಿಫ್ಟ್ ಅಂತ. ನನಗೆ ನನ್ನ ಯೋಗ್ಯತೆ ಮೀರಿದ್ದು ಅಂದೆ. ನಾನು ಅಲ್ಲೇ ಅಂದೆ ನನ್ನ ಯೋಗ್ಯತೆ ಮೀರಿದ್ದು ಬೇಡ ಮೇಡಮ್ ಅಂತಂದೆ. ಕೊಡ್ಬೇಕು ಆಕ್ಚುಲಿ, ಅದು ನನ್ನ ಕರ್ತವ್ಯ ಕೊಡ್ಬೇಕಾಗಿರೋದು. ಇಷ್ಟೆಲ್ಲ 4 ವರ್ಷ ಹೋರಾಟ ಮಾಡಿದಿರಿ, ಯಾವ್ದೇ ಒಂದು ಕೆಲಸ ಆದ್ರೂ 4 ವರ್ಷ ಅದೇ ಎನರ್ಜಿ, ಪೇಷನ್ಸ್, ತಾಳ್ಮೆ ಎಲ್ಲಕ್ಕಿಂತ ಆ ಪ್ರೀತಿ ಇಟ್ಕೊಂಡು ಬರೋದಿದೆಯಲ್ಲ ಅದೆಲ್ಲರಿಗೂ ಆಗಲ್ಲ. ಅದು ನಿಮ್ಮಲ್ಲಿ ಇದೆಯಲ್ಲ, ಅದಕ್ಕೆ ನಾನು ಋಣಿಯಾಗಿದ್ದೀನಿ ಅಂದ್ರು. ಬಹಳ ಖುಷಿ ಆಯ್ತು. ನಾನು ಮತ್ತೆ ಕೇಳ್ತೀನಿ, ಅಂದ್ರೆ ನೀವು ಅಶ್ವಿನಿ ಮೇಡಮ್ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಅಂತ ಹೋಗ್ತೀವಿ. ಸೊ ಇದು ಹೆಂಗಿತ್ತಂದ್ರೆ, ಅಂದ್ರೆ ಅವ್ರು ಬರೀತಿರ್ತಕ್ಕಂಥ ಪುಸ್ತಕದಲ್ಲಿ ನಿಮ್ಮ ಹೆಸರನ್ನ ಸೇರಿಸ್ತಾರಂತ ಅಶ್ವಿನಿ ಮೇಡಮ್ ಅವರು ಹೇಳಿದಾಗ ಆ ಒಂದು ಕ್ಷಣ ಹೆಂಗಿತ್ತು ಸರ್? ನಿಮ್ಮ ಆ ಒಂದು ಸಂತೋಷ ಇದೆಯಲ್ಲ, ನನ್ಗೆ ಈಗ್ಲೂ ಆ ಸನ್ನಿವೇಶ ನನ್ಗೊಂಥರ ಕಮ್ಮಿ ಕಟ್ತಂಗಿದೆ. ಅದೊಂದು ಎಕ್ಸೈಟ್ಮೆಂಟ್, ಅದನ್ನ ನಾನು ವರ್ಣಿಸಕ್ ಆಗ್ತಿಲ್ಲ ಆ ಒಂದು ಇದನ್ನ. ಯಾಕಂದ್ರೆ ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ ಸರ್. ಹೌದು ಸರ್, ನಿಜ, ಎಲ್ಲರಿಗೂ ಭಾಗ್ಯ ಸಿಗಲ್ಲ. ಬಹುಶಃ ನನಗೆ ಸಿಕ್ಕಿದೆ, ನಾನು ಅವ್ರಿಗೆ ಯಾವತ್ತೂ ಆ ಭಾಗ್ಯ. ಬಹಳ ಸಂತೋಷ ಆಯ್ತು. ಬಹಳ ಹೊತ್ತು ಮಾತಾಡಿದ್ರು, ನನ್ನ ಫ್ಯಾಮಿಲಿ ಜೊತೆ ತುಂಬಾ ಮಾತಾಡಿದ್ರು, ಮತ್ತೆ ನನ್ನ ಪಾಪು ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ರು. ಅವರೇ ಕರ್ಕೊಂಡು ಮುದ್ದಾಡಿ, ಫ್ಯಾಮಿಲಿ ಜೊತೆ ಹೋಗಿದ್ರಿ? ಫ್ಯಾಮಿಲಿ ಜೊತೆ ಅವರೇ ಕರ್ಕೊಂಡು ಮುದ್ದಾಡಿ ಎಲ್ಲ ಕೇಳಿ, ಏನ್ ಹೆಸರು? ತ್ರಿಷಿಕನ ಮೇಡಮ್. ಹೌದು, ತ್ರಿಷಿಕಾ. ರೀಸೆಂಟ್ ಆಗಿ ಪಾಪು ಮಗಳ ಅವ್ರು ಎತ್ಕೊಂಡು ನಾನು ಅದನ್ನೇ ಅಂದೆ, ಮೇಡಮ್ ನಾವೆಲ್ಲ ನಿಮ್ಮನ್ನ ನೋಡಕ್ಕೆ ಇಷ್ಟು ವರ್ಷ ಬೇಕಾಯ್ತು ನಿಮ್ಮನ್ನ ಹತ್ರದಿಂದ ನೋಡಕ್ಕೆ. ನನ್ನ ಮಗಳು 1 ವರ್ಷಕ್ಕೆ ನಿಮ್ಮನ್ನ ನೋಡಿ. ಅದಕ್ಕೆ ತ್ರಿಷಿಕಾ ಬರೀ ತ್ರಿಷಿಕಾ ಅಂತ ಹೆಸರಿಟ್ಟಿದ್ದೀನಿ. ಏಕೆ ಹೇಳಿದ್ರು ನಮ್ಮ ಮನೇಲಿ ಹೆಸರು ಇಡ್ಬೇಕಾದ್ರೆ, ತ್ರಿಷಿಕಾ ಅಂತ ಇಟ್ಟಿದ್ದಿರಲ್ಲ, ತ್ರಿಷಿಕಾ ರಾಣಿ ಅಂತ ಇಡಬಾರ್ದ, ಯಾಕಂದ್ರೆ ಐ ಆಮ್ ಫ್ರಮ್ ಮೈಸೂರು. ಅದಕ್ಕೆ ನಾನಂದೆ, ನಾನು ತ್ರಿಷಿಕಾ ಅಂತ ಇಟ್ಟಿದ್ದೀನಿ, ಅವಳು ರಾಣಿನಾರ ಆಗ್ಬೋದು, ಸೇವಕನಾರ ಆಗ್ಬೋದು, ಅದು ಅವ್ರ ಕೈಯಲ್ಲಿರುತ್ತೆ ಅಂದೆ ಹೇಳಿದ್ದೆ ನನ್ನ ಮನೆಯಲ್ಲಿ. ಬಟ್ ನನಗೆ ಈಗ ಅನಿಸ್ತು ಅವಳು ರಾಣಿ ಆಗ್ಬೋದು. ನೋಡಿ ಸರ್, ಎಲ್ಲಿಂದ ನೋಡಿ. ನಾನು ಅದಕ್ಕೆ ಯಾವತ್ತ ಅವ್ರು ರಾಣಿನಾರಾಗ್ಲಿ ಸೇವಕನಾರಾಗ್ಲಿ ಅದು ಅವಳ ಕೈಯಲ್ಲಿರುತ್ತೆ. ಅಂದ್ರೆ ನಾನು ಅನ್ಕೊಂಡೆ, ನಿಮ್ ಕೈಗೆ ಬಂದಲ್ಲ ಈಗ ರಾಣಿ ಆಗ್ತಾರೆ ಬಿಡಿ.
ಎಲ್ಲ ನೋಡಿ, ಎಲ್ಲ ಒಂಥರ ಕಾಕತಾಳೆ ಅಂತಾರೆ ನೋಡಿ. ಹೌದು, ಹೌದು. ದೋಷ ಇದೆ ಅದೆಲ್ಲ. ಇದೇನೆ ನಾನು ನೋಡಿ ಹೋರಾಟ ಶುರು ಮಾಡಿದ್ ಗುರುವಾರ, ಅದನ್ನ ಇಂಪ್ಲಿಮೆಂಟ್ ಮಾಡಿ ನನ್ನ ಬಂದು ಇನ್ನೊಂದು, ನಾನು ಯಾವತ್ತು ಯಾರು ಮನವಿ ಕೊಡ್ಬೇಕು ಅಂದ್ರೆ ಗುರುವಾರನೇ ಹೋಗ್ತಿದ್ದೆ. ಗುರುವಾರ ನನ್ನ ಪ್ರತಿಯೊಂದು ಲೆಟರ್ ತೋರಿಸ್ತೀನಿ ಬೇಕಾದ್ರೆ. Okay. ನಾನು ಯಾವತ್ತು ಲೆಟರ್ ಕೊಟ್ಟಿದ್ದಿಲ್ಲ ಅವತ್ತು ನನ್ನ ಡೇಟ್ ದಿನ ಹಾಕಿದ್ದೀನಿ. ಗುರುವಾರನೇ ಇರೋದು ನಾನು. ಪ್ರತಿಯೊಬ್ಬರು ಭೇಟಿ ಮಾಡ್ಬೇಕು ಗುರುವಾರ. ನನ್ ನಂಬಿಕೆ ನನಗೆ. ನಾನು ಅವತ್ತು ಹೋದ್ರೆ ನನ್ನ ಕೆಲಸ ನನ್ಗೆ ಆಗುತ್ತೆ ನಂಬಿಕೆ. ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ರೆ ಅದೇ ದಿನ, ಯಡಿಯೂರಪ್ಪ ಅವ್ರಿಗೂ ಅದೇ ದಿನ, ಕುಮಾರಸ್ವಾಮಿ ಅದೇ ದಿನ, ಗುರುವಾರನೇ ನೋಡಿ ಹೋಗ್ತಿದ್ದೆ ನಾನು. ಅವತ್ತು ಹಿಡಿದ ಆ ಕೆಲಸ ನಾನು, ಯಾಕಂದ್ರೆ ಆಲೋಚನೆ ಬಂದಿದ್ದೆ ಅವತ್ತಲ್ವಾ, ನಂಗೆ ಅದ್ರ ಬಗ್ಗೆ ಬಹಳ ನಂಬಿಕೆ ಇದೆ. ಅಷ್ಟೇ ಯಾಕೆ ನನಗೆ ಕರೆ ಬಂದಿದ್ದು ಸಹಿತ 1ನೇ ತಾರೀಕು ಗುರುವಾರ ಪ್ರಾಮಿಸ್ 1ನೇ ತಾರೀಕು ಗುರುವಾರ ಫೋನ್ ರಾಯರ ಎಲ್ಲ ಗುರು ರಾಯರ ಅನುಗ್ರಹ. ಏನೋ ಒಂದು ಒಳ್ಳೆ ಕೆಲಸ, ಆಮೇಲೆ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಯಾರು ಜೊತೆಗಿರ್ತಾರೆ. ಅದ್ರ ಬಗ್ಗೆ ಯಾರು ಅದ್ರ ಬಗ್ಗೆ ಹೇಳಂತಿದ್ದಿಲ್ಲ. ನಂಬಿಕೆ ಸರ್, ಭಾವನೆ.